ಅವ್ರು ಬೇರೆಯವ್ರು ನೋಡಿ ಹೇಳ್ತಿರ್ಲಿಲ್ಲ, ನನ್ನ ಬದುಕನ್ನು ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಒಬ್ಬ ಮನುಷ್ಯಂಗೆ ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಆದರೆ ಇದು ದುರಂತ ಅಂತ್ಯ ಆಗಿದೆ. ಅದು ನಿಜವಾಗ್ಲೂ ಕೂಡ ನಮ್ಗೆಲ್ರಿಗೂ ಕೂಡ ಆಘಾತ ತಂದಿದೆ. ಇಲ್ಲ, ಅದನ್ನು ಅವರು ಯಾವಾಗೂ ಹೇಳ್ತಿದ್ರು. ನಾನು ಬಂದಿದ್ದೆ ಅವರ ತಾಯಿ ತಿಳ್ಕೊಂಡಾಗ. ತಾಯಿನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡಿದ್ರು. ಒಂದು ಮನುಷ್ಯ ಯಾವ ಕೆಲಸನೂ ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಅದು. ಯಾರೂ ಇತ್ತೀಚಿನ ದಿನಗಳಲ್ಲಿ ತಾಯಿನ ಆ ಥರ ನೋಡೋಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡ್ರು. ಆವಾಗನೇ ಅವ್ರ ತಾಯಿ ಅಂತ್ಯಕ್ರಿಯೆಗೆ ಬಂದಾಗ ನಾನು ಅವ್ರ ಜೊತೆ ಮಾತಾಡಿದ್ದೆ. ಅದು ಲಾಸ್ಟ್, ಆಮೇಲೆ ಮತ್ತೆ ಮಾತಾಡಿಲ್ಲ. ಅಂದ್ರೆ IAS ಇದಕ್ಕೆ ಅಂದ್ರೆ ಈ ಒಂದು ಕೆಡರಿಗೆ ಬರುವಂತದ್ದಕ್ಕೆ ಕಾರಣ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಸರ್? ಅಷ್ಟೇ, ಅವರಿಗೆ ಛಲ ಮೀರಬೇಕು ಅಂತ. ಈಗ ಹೇಳಿದ್ರಲ್ಲ, ಅವರು ರೊಟ್ಟಿ ಮಾರಿ ನಮ್ಮ ತಾಯಿ ನಮ್ಮನ್ನು ಬೆಳೆಸಿದ್ರು ಅಂತ. ವಿದ್ಯೆಯಿಂದ ನಾವು ಅದನ್ನು ಓವರ್ಕಮ್ ಮಾಡ್ಬೋದು ಅನ್ನುವ ಅದಮ್ಯ ಹಠ ಇತ್ತು ಅವ್ರಿಗೆ. ಅದನ್ನು ಸಾಧಿಸಿ ತೋರಿಸಿದ್ರು ಅವರು. ಒಂದು ಹೊತ್ತು ಊಟನೂ ಅವ್ರು ಕಷ್ಟಪಟ್ಟಿದ್ದಾರೆ. ಊಟ ಇಲ್ದಂತ ಮೂಲಂಗಿ ತಿಂದು ಅವರು ಇದೆ. ಮತ್ತು ಅದೆಲ್ಲ ಅವ್ರಿಗೆ ನೆನಪಿತ್ತು. ಮತ್ತು ಅಂಥ ಸ್ಥಿತಿಲಿ ಇರೋರು, ಈಗಿರೋರು ನನ್ನನ್ನು ನೋಡಿ ಮುಂದೆ ಬರಬೇಕು ಅನ್ನೋದು ಅವರ ಆದರ್ಶ ಆಗಿತ್ತು. ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳಷ್ಟು ಹುಡುಗರಿಗೆ ಇವರು ಪ್ರೇರಣೆ. ನಿಜವಾಗ್ಲೂ ಧಾರವಾಡದಲ್ಲಿ ಅವರು ಒಂದು ಕೋಚಿಂಗ್ ಸೆಂಟ್ರೇ ಮಾಡ್ತಾ ಇದ್ರು. ನಮ್ಮ ಕೆಲಸಕ್ಕೆ ಸೇರೋಕ್ಕೆ ಮುಂಚೆ ಒಂದು ಕೋಚಿಂಗ್ ಸೆಂಟ್ರೇ ಮಾಡ್ತಾ ಇದ್ರು. ಹೇಳಿದಾರೆ ನೋಡಿ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅನುಭವ ಆಗಬಾರ್ದು. ಬಹಳಷ್ಟು ಜನರಿಗೆ ಮಾದರಿ ಆದವ್ರನ್ನ ಕಳ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ನಮ್ಮ ಭಾರತೀಯ ಆಡಳಿತ ಸೇವೆಗೂ ನಷ್ಟ, ಒಬ್ಬ ಮಾನವೀಯತಾವಾದಿಯಾಗಿ ನಷ್ಟ, ತುಂಬಲಾರದ ನಷ್ಟ ಅಂತ ನಾವು ಪದಗಳಲ್ಲಿ ಹೇಳ್ಬೋದು. ಅದು ಅಕ್ಷರಶಃ ಸತ್ಯ. ಮುಂದೇನಾದ್ರೂ ಕನಸು ಕೊಟ್ಕೊಂಡಿದ್ದು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಮುಂದೆ ನಾನು ಇನ್ನೂ ಇಲ್ಲ, ಅವರಿಗೆ ಯುವ ಜನರಿಗೆ ಸ್ಫೂರ್ತಿ ನೀಡಬೇಕು. ಮತ್ತು ಅವರು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದವರಿಗೆ, ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ಓದ್ದವರಿಗೆ ಒಂದು ಕೀಳರಿಮೆ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿ ನಾವು ಒಂದು ಮುಖ್ಯವಾಹಿನಿಗೆ ಬರಬಹುದು ಅನ್ನೋದನ್ನು ಮಾಡೋಕ್ಕೆ ಯುವ ಜನರಿಗೆ ತರಬೇತಿ ಕೊಡಬೇಕು ಅನ್ನೋದು ಅವ್ರ ದೊಡ್ಡ ಆಶಯ ಇತ್ತು ಅವರಿಗೆ. ಅದನ್ನು ಯಾವಾಗೂ ಮಾಡ್ತಿದ್ರು, ಅವರು ಎಲ್ಲಿದ್ದಾಗೂ ಮಾಡ್ತಿದ್ರು. ನನ್ನ ಪ್ರಕಾರ ಅವರು ನಿವೃತ್ತಿ ಹೊಂದಿದ್ಮೇಲೆ ಅದಕ್ಕೆ ಡೆಡಿಕೇಟೆಡ್ ಆಗಿರಬೇಕು ಅಂತ ಅವ್ರದ್ದು ಜೀಲಿತ್ತು ಅವ್ರಿಗೆ. ಅದು ಇಲ್ಲ, ಅದಕ್ಕೆ ಅಪವಾದ ಆಗಿದ್ರು ಅವರು. ಅವ್ರ ಜೊತೆಗೆ ಯಾರು ಕನೆಕ್ಟ್ ಆಗ್ಬೋದಾಗಿತ್ತು. ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ದೊಡ್ಡವರು, ಸಣ್ಣವರು, ಯಾವ ಭೇದನೂ ಇಟ್ಟಿರಲಿಲ್ಲ. ತುಂಬ ಗೌರವ ಸಂಬೋಧನೆ ಕೊಟ್ಟು, ಅದೇ ಏನು ಹೇಳ್ತೀವಲ್ಲ, ಶರಣರ ಗುಣ ಮರಣದಲ್ಲಿ ನೋಡು ಅಂತ. ಈಗ ನಾವು ಎಷ್ಟು ಹೇಳಿದ್ರು ಅದಕ್ಕೇನೂ ಇಲ್ಲ ರೀ. ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ.